ಇಮ್ಯಾಜಿನ್ ಮಾರ್ಕೆಟ್ ಬಿದ್ದಾಗೆಲ್ಲ ಪರ್ಫೆಕ್ಟ್ ಆಗಿ ಬಾಟಮ್ಸ್ಗಳಲ್ಲಿ ನೀವು ಇನ್ವೆಸ್ಟ್ ಮಾಡ್ತಿದ್ರೆ ನಿಮ್ಮ ಹಣವನ್ನು, ಒಂದು ಸಿಚುವೇಶನ್. ಇನ್ನೊಂದು ಮಾರ್ಕೆಟ್ ತುಂಬಾ ಪೀಕಲ್ಲಿ ಇದ್ದಾಗ ನೀವು ಇನ್ವೆಸ್ಟ್ ಮಾಡ್ತಿದ್ರೆ, ನೀವು ಎಂಟ್ರಿ ಆಗಿದ್ರೆ ಮಾರ್ಕೆಟ್ ಬೀಳ್ತಿದೆ. ಈ ಎರಡೂ ಸಿಚುವೇಶನ್ಸ್ಗಳಲ್ಲಿ ಯಾವ ಸಿಚುವೇಶನ್ಲಿ ಜಾಸ್ತಿ ರಿಟರ್ನ್ ಬಂದಿರಬಹುದು? ಮೋಸ್ಟ್ ಅನ್ಲಕ್ಕಿ ಅಪ್ಪ, ಮಾರ್ಕೆಟ್ ಪೀಕಲ್ಲಿ ಇದ್ದಾಗೆಲ್ಲ ಇನ್ವೆಸ್ಟ್ ಮಾಡಿರ್ತಕ್ಕಂಥವ್ರಿಗೆ 13.9% ರಿಟರ್ನ್ ಅನ್ನ ಲಾಸ್ಟ್ 20 ವರ್ಷದಲ್ಲಿ ಮಾರ್ಕೆಟ್ ತಂದು ಕೊಟ್ಟಿರುತ್ತೆ. ಅಂಡ್ ಮೋಸ್ಟ್ ಲಕ್ಕಿಯೆಸ್ಟ್ ಯಾರ್ಯಾರೆಲ್ಲ ಮಾರ್ಕೆಟ್ ಬಿದ್ದಾಗ ಎಕ್ಸಾಕ್ಟ್ ಪರ್ಫೆಕ್ಟ್ ಡೇ ದಿನ ಇನ್ವೆಸ್ಟ್ ಮಾಡಿರ್ತಾರೋ ಅವ್ರಿಗೆ 14.5% ಮಾರ್ಕೆಟ್ ರಿಟರ್ನ್ ಅನ್ನ ತಂದು ಕೊಟ್ಟಿದೆ. ಅಂಡ್ ಇಂಟ್ರೆಸ್ಟಿಂಗ್ ಪಾರ್ಟ್ ಏನ್ ಗೊತ್ತಾ, ಏನೂ ಬೇಡಪ್ಪ ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ, ಎವ್ರಿ ಮಂತ್ 15ನೇ ತಾರೀಕು ಅಥವಾ ಒಂದು ಫಿಕ್ಸ್ಡ್ ಡೇಟ್ಗೆ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತ ಕೊಟ್ಟವರಿಗೆ 14.2% ಕಂಪೌಂಡೆಡ್ ಗ್ರೋತ್ ಅನ್ನ ಇಲ್ಲಿವರೆಗೂ ತಂದುಕೊಟ್ಟಿದೆ. ಮೋರಲ್ ಆಫ್ ದ ಸ್ಟೋರಿ ಇಸ್ ವೆರಿ ಸಿಂಪಲ್. ಅನ್ನೆಸೆಸರಿ ಪ್ರಿಡಿಕ್ಟ್ ಮಾಡ್ಕೊಂಡು ಇಲ್ಲಿಂದ ಮಾರ್ಕೆಟ್ ಮೇಲೆ ಹೋಗುತ್ತಾ, ಇಲ್ಲಿಂದ ಕೆಳಗಡೆ ಬೀಳುತ್ತಾ, ಇಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳೋ ಬದಲು ಸಿಂಪಲ್ ಡಿಸಿಪ್ಲಿನ್ಡ್ ವೇದಲ್ಲಿ ನಾವು ಮಂತ್ ಆನ್ ಮಂತ್ ಒಂದು ಪರ್ಟಿಕ್ಯುಲರ್ ಪೀರಿಯಡ್ಗೆ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತೀವಿ ಅಂತಂದ್ರೆ ಲಾಂಗರ್ ಡ್ಯೂರೇಷನ್ ಅಲ್ಲಿ ಇರ್ರೆಸ್ಪೆಕ್ಟಿವ್ ಆಫ್ ಮಾರ್ಕೆಟ್ ವಾಲಟಿಲಿಟಿ ಅಮೌಂಟ್ ಅನ್ನ ಜನರೇಟ್ ಮಾಡ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ. ಸೊ ಹಾಗಾಗಿನೇ ಹೇಳೋದು, ಟೈಮ್ ಇನ್ ದ ಮಾರ್ಕೆಟ್ ಆಲ್ವೇಸ್ ಬೀಟ್ಸ್ ದ ಟೈಮಿಂಗ್ ಇನ್ ದ ಮಾರ್ಕೆಟ್. ನಿಮ್ಮ SIP ಡೇಟ್ ಯಾವುದು? ಕಮೆಂಟ್ ಮೂಲಕ ತಿಳಿಸಿ.